ಹೊಟ್ಟೆ ಹಸಿವು ಅಂತಂದ್ರೆ ಸಾಕು, ಇಷ್ಟಪಟ್ಟ ಆಹಾರ, ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಕೂತಲಿಗೆ ತಂದು ಕೊಡ್ತಾರೆ. ಇದೇ ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಆನ್ಲೈನ್ ಫುಡ್ ಡೆಲಿವರಿ ಸೇವೆಗೆ ಈಗ ಬ್ರೇಕ್ ಬೀಳುವ ಆತಂಕ ಎದುರಾಗಿದೆ. ಯಾಕೆ ಸ್ಟೋರಿ ನೋಡಿ. ಮನೆ ಬಾಗಿಲಿಗೆ ಬಿಸಿ ಬಿಸಿ ಬಿರಿಯಾನಿ, 10 ನಿಮಿಷದಲ್ಲಿ ಬರೋ ಬ್ರೇಕ್ಫಾಸ್ಟ್. ಆನ್ಲೈನ್ ಆರ್ಡರ್ ಮಾಡಿದ್ರೆ ಸಾಕು, ಫುಡ್ ರೆಡಿ ಇರುತ್ತೆ. ಇದೇ ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಹಲವು ಫುಡ್ ಡೆಲಿವರಿ ಆಪ್ ವಿರುದ್ಧ ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರು ಸಮರ ಸಾರಿದ್ದಾರೆ. ಫುಡ್ ಡೆಲಿವರಿ ಆಪ್ಗಳ ವಿರುದ್ಧ ಹೋಟೆಲ್ಗಳ ಸಮರ. ಆಗಸ್ಟ್ 15ರಿಂದ ಸ್ವಿಗ್ಗಿ, ಝೊಮ್ಯಾಟೊ ಸೇವೆಗೆ ಬ್ರೇಕ್. ಬೆಂಗಳೂರಿನಲ್ಲಿ ಎಲ್ಲರದ್ದು ಬ್ಯುಸಿ ಲೈಫ್. ಹೋಟೆಲ್ಗೆ ಹೋಗಿ ಊಟ ಮಾಡೋದಕ್ಕೂ ಟೈಮ್ ಇಲ್ಲ, ಅಡುಗೆ ಮಾಡೋದಕ್ಕೂ ಹಲವರಿಗೆ ಸಮಯ ಇಲ್ಲ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಹಲವು ಫುಡ್ ಡೆಲಿವರಿ ಆಪ್ಸ್ ಮೂಲಕವೇ ಆಹಾರ ಆರ್ಡರ್ ಮಾಡ್ತಿದ್ದಾರೆ. ಫುಡ್ ಡೆಲಿವರಿ ಕಂಪನಿಗಳು ನೀಡ್ತಿರೋ ಕಮಿಷನ್, ಗ್ರಾಹಕರಿಗೆ ನೀಡ್ತಿರೋ ಡಿಸ್ಕೌಂಟ್ನಿಂದ ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರು ಕೆರಳಿದ್ದಾರೆ. ತಮ್ಮ ಬೇಡಿಕೆಗಳು ಆಗಸ್ಟ್ 14ರ ಒಳಗೆ ಈಡೇರಬೇಕು. ಇಲ್ಲದಿದ್ದರೆ ಆಗಸ್ಟ್ 15ರಿಂದ ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಇ ಕಾಮರ್ಸ್ಗಳಿಗೆ ಆಹಾರ ಪೂರೈಕೆ ಸ್ಥಗಿತಗೊಳಿಸೋ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಆನ್ಲೈನ್ ಫುಡ್ ಡೆಲಿವರಿ ಆಪ್ ಕಂಪನಿಗಳ ವಿರುದ್ಧ ಹೋಟೆಲ್ ಮಾಲೀಕರು ಸಿಡಿದಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಫುಡ್ ಡೆಲಿವರಿ ಕಂಪನಿಗಳು ಹೋಟೆಲ್, ರೆಸ್ಟೋರೆಂಟ್ಗಳಿಂದ 28%ರವರೆಗೆ ಕಮಿಷನ್ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಹಕರಿಗೆ ಹೆಚ್ಚು ಹೆಚ್ಚು ಆಫರ್ಸ್ ನೀಡುವಂತೆ ಒತ್ತಡ ಹೇರಲಾಗ್ತಿದೆ. ದೂರದ ಪ್ರದೇಶಗಳಿಗೆ ಆಹಾರ ಪೂರೈಸಲು ಹೆಚ್ಚು ಶುಲ್ಕ ವಿಧಿಸಲಾಗ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ಗಳಿಂದ ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದಾರೆ. ಜಾಹೀರಾತು, ಪ್ಲಾಟ್ಫಾರ್ಮ್ ಶುಲ್ಕದ ಹೆಸರಿನಲ್ಲಿ ಹೋಟೆಲ್ ಮಾಲೀಕರಿಗೆ ಬರೆ ಹಾಕಲಾಗ್ತಿದೆ. ಸಣ್ಣ ಹಾಗೂ ಮಧ್ಯಮ ಹೋಟೆಲ್ಗಳಿಗೆ ಇದರಿಂದ ನಷ್ಟವಾಗ್ತಿದೆ ಅಂತ ಹೋಟೆಲ್ ಮಾಲೀಕರ ಸಂಘದ ವಾದ. 3-4 ತಿಂಗಳಿಂದ ಈಗ ಈ ಪ್ರಾಬ್ಲಮ್ ನಡೀತಾನೆ ಇದೆ. ನಮಗೆ ಸ್ವಿಗ್ಗಿಯಲ್ಲಿ ನಾವು ಏನು ಪ್ರಮೋಷನ್ಸ್ನ ಕೊಟ್ಟಿರ್ತೀವಿ, ಅದರಲ್ಲಿ ನಮಗೆ ರೇಟ್ 1-2 ಒಂದು ಇಡ್ಲಿ ಆರ್ಡರ್ ಮಾಡಿದರೆ ಅವ್ರು ಇನ್ನೊಂದು ನಮಗೆ ಕೇಳ್ದೇನೆ 1:1 ಅಂದರೆ 1/1 ಆಫರ್ ಮಾಡಿರ್ತಾರೆ. ನಮ್ಗೆ ಇನ್ಫಾರ್ಮ್ ಮಾಡಿರಲ್ಲ. ಲಾಸ್ಟಲ್ಲಿ ನಮಗೆ ಏನು ಪೇಔಟ್ ಡೇ ಇರುತ್ತೆ, ಅವತ್ತು 500 ರೂಪಾಯಿ ನಾವು ಏನು ನಮಗೆ ಬಿಲ್ ಬರಬೇಕಾಗಿರುತ್ತೆ, ನಮಗೆ 328 ರೂಪಾಯಿ ಬಂದಿದೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಆನ್ಲೈನ್ ಫುಡ್ ಡೆಲಿವರಿ ಆಪ್ಗಳಿಗೆ ಮಾಲೀಕರು ಇಟ್ಟಿರೋ ಬೇಡಿಕೆ ಏನೇನು ಅನ್ನೋದನ್ನ ನೋಡೋದಾದ್ರೆ, ರೆಸ್ಟೋರೆಂಟ್ಗಳ ಅನುಮತಿ ಇಲ್ಲದೆ ಗ್ರಾಹಕರಿಗೆ ರಿಯಾಯಿತಿ ನೀಡಬಾರದು. ಹೋಟೆಲ್ನಲ್ಲಿ ಆಹಾರ ತಯಾರಾದ ಬಳಿಕ ಆರ್ಡರ್ ರದ್ದಾದ್ರೆ ನಷ್ಟವನ್ನ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಭರಿಸಬಾರದು ಅಂತ ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರು ಒತ್ತಾಯಿಸಿದ್ದಾರೆ. ಆಗಸ್ಟ್ 14ರೊಳಗೆ ಆನ್ಲೈನ್ ಫುಡ್ ಡೆಲಿವರಿ ಕಂಪನಿಗಳಿಗೆ ಡೆಡ್ಲೈನ್ ನೀಡಲಾಗಿದೆ. ಒಳ್ಳೆಯ ಸ್ಪಂದನೆ ಸಿಗದಿದ್ರೆ ಆಗಸ್ಟ್ 15ರಿಂದ ಆಹಾರ ಸೇವೆ ಸ್ಥಗಿತಗೊಳಿಸುವುದಾಗಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮಾಲೀಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಟರಾಜ್, TV9 ಬೆಂಗಳೂರು.